ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಅಲ್ಲಿನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನು ಧಮಕಿ ಹಾಕಿರುವಂತ ವಿಚಾರ ಸಂಬಂಧಪಟ್ಟಂತೆ ಏನು ಚಿಕ್ಕಬಳ್ಳಾಪುರ ನಗರದಲ್ಲಿ ಇವತ್ತು ಸರ್ಕಾರಿ ನೌಕರರು ಆಕೆಗೆ ಬೆಂಬಲವಾಗಿ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು. ಏನೀಗ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಸರ್ಕಾರಿ ನೌಕರರು ಒಂದು ಹೋರಾಟ ನಡೆಸ್ತಾ ಇರತಕ್ಕ ದೃಶ್ಯಗಳನ್ನ ನೋಡ್ತಾ ಇರ್ತಕ್ಕಂಥದ್ದು. ನನ್ನ ಎಡಭಾಗದಲ್ಲಿ ನೋಡ್ತಾ ಇರ್ತೀವಿ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಇವತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಮೃತ ಗೌಡ ಅವರಿಗೆ ಏನು ಬೆಂಬಲ ಸೂಚಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಏನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವ್ರನ್ನೇ ಮಾತಾಡಿಸಿ ಬರೋಣ. ನಾರಾಯಣಸ್ವಾಮಿ, ಈಗ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರಿ? ನಾವು ಇತ್ತೀಚೆಗೆ ಶಿಡ್ಲಘಟ್ಟ ತಾಲೂಕಿನ ಮುಖಂಡರಾಗಿರ್ತಕ್ಕಂಥ ರಾಜೀವ್ ಗೌಡರವರು ನಮ್ಮ ಮಹಿಳಾ ಅಧಿಕಾರಿ ನಗರಸಭೆ ಆಯುಕ್ತರಾಗಿರ್ತಕ್ಕಂತಹ ಅಮೃತ ಗೌಡ ಮೇಡಂನವರಿಗೆ ದೂರವಾಣಿ ಕರೆಯನ್ನ ಮಾಡಿ ಅಶ್ಲೀಲ ಪದಗಳನ್ನ ಬಳಸಿ ಅವರನ್ನ ಬ್ಯಾನರ್ ತೆರವುಗೊಳಿಸತಕ್ಕಂಥ ವಿಚಾರವಾಗಿ ಅಶ್ಲೀಲ ಪದಗಳನ್ನ ಬಳಸಿ ಚಪ್ಪಲಿ ಮತ್ತು ಬೆಂಕಿ ಮತ್ತು ಬೇರೆ ಬೇರೆ ಕೆಟ್ಟ ಪದಗಳನ್ನ ಬಳಸಿರ್ತಕ್ಕಂತಹ ಒಂದು ವಿಚಾರವಾಗಿ ಇವತ್ತು ನಾವು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ಅವರನ್ನ ಕೂಡಲೇ ಬಂಧಿಸಬೇಕು, ಎಲ್ಲಿದ್ರೂ ಕೂಡ ಬಿಡಬಾರದು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡ್ತಾ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈಗ ಯಾಕಂದ್ರೆ ಈಗ ಕಾಂಗ್ರೆಸ್ ಮುಖಂಡ ಸರ್ಕಾರಿ ನೌಕರರಿಗೆ ಈ ರೀತಿ ದಬ್ಬಾಳಿಕೆ ಮಾಡೋದು ಎಷ್ಟು ಮಾತ್ರ ಸರಿ? ಸುನಿಲ್ ಅವರು, ಸರ್, ಯಾವುದೇ ಸರ್ಕಾರಿ ನೌಕರರು ಅವರ ಕರ್ತವ್ಯ ನಿರ್ವಹಿಸಿದ ಸಂದರ್ಭದಲ್ಲಿ ಯಾರಿಗೂ ಕೂಡ ದಬ್ಬಾಳಿಕೆ ಮಾಡೋದು ಅಥವಾ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂತದ್ದು ಖಂಡಿತ ಶಿಕ್ಷಾರ್ಹ ಅಪರಾಧ. ಇದ್ರ ಬಗ್ಗೆ ಅನೇಕ ಕಾನೂನುಗಳು ಕೂಡ ಇದೆ. ಆದ್ರೆ ಇವನ್ನೆಲ್ಲ ಮೀರಿ ಆ ಒಂದು ರಾಜಕೀಯ ಮುಖಂಡರು ಏನ್ ಮಾತಾಡಿದ್ದಾರೆ ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತಾ ಇದೀವಿ. ಈ ಕುರಿತಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಷಡಾಕ್ಷರಿ ಅವರು ಈಗಾಗಲೇ ನಮ್ಮ ಅಮೃತಗೌಡ ಮೇಡಮ್ ಅವರಿಗೆ ಮಾತಾಡಿ ನೈತಿಕ ಸ್ಥೈರ್ಯವನ್ನು ತುಂಬುತ್ತೀವಿ. ನಾವು ಸರ್ಕಾರಿ ನೌಕರ ಸಂಘ ಸಂಪೂರ್ಣವಾಗಿ ನಿಮ್ ಬೆಂಬಲಕ್ಕಿದೆ. ಮುಂದೆ ಇದ್ರ ಬಗ್ಗೆ ತೀವ್ರವಾದ ಚಳವಳಿ ಕೂಡ ಮಾಡ್ತೀವಿ. ಇದ್ರ ಬಗ್ಗೆ ತೀಕ್ಷ್ಣ ಕ್ರಮ ತಗೊಳ್ಳಕ್ಕೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸರ್, ಏನೀಗ ಸರ್ ತಾವು ಯಾಕಂತಂದ್ರೆ ಈಗ ಕಾಂಗ್ರೆಸ್ ಮೂಲಕ ಒಬ್ಬ ಕೆಎಸ್ ಅಧಿಕಾರಿಗೆ ಈ ರೀತಿಯಲ್ಲಿ ಕೆಟ್ಟ ಪದಗಳನ್ನ ಬಳಸ್ತಾರೆ, ಅವ್ರ ಮೇಲೆ ಯಾವ ಕ್ರಮ ಕೈಗೊಳ್ಬೇಕು ಅಂತ ತಾವು ಆಗ್ರಹಿಸ್ತೀರಿ? ಸರ್, ಏನೀಗ 12ನೇ ತಾರೀಕು ಸಂಜೆ ನಡೆದಿರಂತ ಈ ಒಂದು ಘಟನೆ ನಮ್ಗೆ ಮಂಗಳವಾರನೇ ಇದು ಗಮನಕ್ಕೆ ಅಧಿಕೃತವಾಗಿ ಗೊತ್ತಾಗಿತ್ತು. ಗೊತ್ತಾದಂತ ಸಮಯದಲ್ಲಿ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಸಂಪರ್ಕ ಮಾಡಿದ್ವಿ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ಸಿಗಲಿಲ್ಲ. ಆದ್ರೂ ಆಮೇಲೆ ಇವೆಲ್ಲ ಆದಾಗ ಬುಧವಾರ ಆಗೋಗಿತ್ತು. ನಿನ್ನೆ ಗುರುವಾರ ರಜೆ ಇದ್ದ ಕಾರಣ ಅದನ್ನ ನಾವು ಅವ್ರ ಜೊತೆಯಲ್ಲಿ ನಾವು ಕೈ ಜೋಡಿಸಕ್ ಆಗ್ಲಿಲ್ಲ. ಏನು ಈ ಒಂದು ಮಹಿಳಾ ಅಧಿಕಾರಿಗೆ ನಾವೇನು ಎಲ್ಲಾ ಸರ್ಕಾರಿ ನೌಕರರು ಸಂವಿಧಾನ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂತ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಇವತ್ತು ನಿರ್ಭಯವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಕಾನೂನು ರೀತಿಯಲ್ಲಿ ಕೆಲಸ ಮಾಡಂತ ಸಮಯದಲ್ಲಿ ಒಬ್ಬ ಸರ್ಕಾರಿ ನೌಕರರ ಬಗ್ಗೆ ತೀಕ್ಷ್ಣ ಇದು ಅಸಭ್ಯ ಪದಗಳಿಂದ ಮಾತಾಡಿರೋಂಥದ್ರ ಬಗ್ಗೆ ನಾವು ಖಂಡಿಸ್ತೀವಿ. ಈ ಬಗ್ಗೆ ಈಗಾಗಲೇ ನಾವು ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾದಂತ ಷಡಾಕ್ಷಿ ಸಾಹೇಬ್ರವರ ಗಮನಕ್ಕೂ ನಾವು ಈಗಾಗಲೇ ತರಲಾಗಿದ್ದು, ಷಡಾಕ್ಷಿ ಸಾಹೇಬರು ಈಗಾಗಲೇ ನಗರಸಭಾ ಆಯುಕ್ತರಾದಂತ ಅಮೃತ ಗೌಡರ ಬಗ್ಗೆ ಜೊತೆಯಲ್ಲಿ ಫೋನ್ನಲ್ಲಿ ಸಂಭಾಷಣೆ ಮಾಡಿದ್ದು, ಏನು ನೀವು ಈ ಮಾಡ್ತಾ ಇದ್ದೀರಿ, ಇದಕ್ಕೆ ನಾವು ನೈತಿಕವಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇದ್ರ ಬಗ್ಗೆ ಎಲ್ಲಾ ತಾಲೂಕು ಅಧ್ಯಕ್ಷಗಳಿಗೂ ಜಿಲ್ಲಾ ಅಧ್ಯಕ್ಷ ಈಗಾಗಲೇ ನಾನು ಅವರಿಗೆ ಮಾಹಿತಿ ಕೊಟ್ಟಿದ್ದೀನಿ. ನಿಮ್ ಜೊತೆಯಲ್ಲಿ ಸರ್ಕಾರಿ ನೌಕರ ಸಂಘ ನಿಲ್ತದೆ ಅಂತ ಹೇಳಿದೀವಿ. ಅದ್ರ ಭಾಗವಾಗಿ ಇವತ್ತು ನಾವು ಏನು ಸರ್ಕಾರಿ ನೌಕರ ಸಂಘ ಎಲ್ಲಾ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಒಳಗೊಂಡಂತೆ ಇವತ್ತೊಂದು ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯ ಭಾಗವಾಗಿ ಏನು ಈ ದಿನ ಈಗಾಗಲೇ ಅವ್ರ ಮೇಲೆ ಎಫ್ಐಆರ್ ಆಗಿದೆ. ಎಫ್ಐಆರ್ ಆಗಿರೋ ಪ್ರಕಾರ ಅವ್ರನ್ನ ಕಾನೂನಾತ್ಮಕವಾಗಿ ಸಂಬಂಧಪಟ್ಟ ಇಲಾಖೆಯವರು ಕ್ರಮ ತಗೊಬೇಕು ಅಂತ ಹೇಳ್ಬಿಟ್ಟು ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ನಾನು ವೈಯಕ್ತಿಕವಾಗಿ ಒತ್ತಾಯಪಡಿಸ್ತೇನೆ. ಈಗ ಎಫ್ಐಆರ್ ಆಗಿದೆ, ಎಫ್ಐಆರ್ ಆದ್ಬಿಟ್ಟಿದವರು ಬಂಧನ ಆಗಿಲ್ಲ, ಅರೆಸ್ಟ್ ಕೂಡ ಮಾಡಿಲ್ಲ, ಅವರು ಅಬ್ಸ್ಕಾಂಡಲ್ಲಿದ್ದಾರೆ, ಏನ್ ಹೇಳ್ತೀರಿ ಸರ್? ಅದೇ ಸರ್, ಈಗ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅದನ್ನ ಇದು ಮಾಡಿ ಪತ್ತೆ ಹಚ್ಚಿಸಿ ಅದ್ರ ಮೇಲೆ ಇದು ಮಾಡಬೇಕು, ಬಂಧಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಎಸ್, ಇದಿಷ್ಟು ಏನು ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಏನು ಕಾಂಗ್ರೆಸ್ ಮುಖಂಡ ಏನಿರ್ತಾನೆ ರಾಜೀವ್ ಗೌಡ ಆತನ ತಕ್ಷಣ ಬಂಧಿಸಬೇಕು, ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ಜಿಲ್ಲಾಡಳಿತ ಭವನದ ಮುಂದೆ ಸರ್ಕಾರಿ ನೌಕರರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೋದ್ರ ಮುಖಾಂತರ ಸರ್ಕಾರಕ್ಕೆ ಒಂದು ಮಾಹಿತಿ ಕೊಡ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.